ಹುಟ್ಟೂರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಬಳ್ಳಾರಿಯ ನಾಗಲಕೆರೆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ನಾಗಲಕೆರೆ ಊರಿನವನು ಈ ಹುಡುಗ ಪ್ರವೀಣ್ ಕುಮಾರ್ ಅಂತಿಮ BE ಓದ್ತಾ ಇದ್ದ. ಮನೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇದ್ರು ತಾಯಿ ಅಂತ ಹೇಳಲಾಗ್ತಾ ಇದೆ. ಬಹಳ ಕಷ್ಟದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ, ಆ ಊರಿನಲ್ಲಿ ಎಲ್ರಿಗೂ ಇಷ್ಟವಾಗಿದ್ದ ಹುಡುಗ ಅಂತ ಬೇರೆ ಹೇಳಲಾಗ್ತಾ ಇದೆ. ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರುಗರಿತಾ ಇದ್ದಾರೆ. ಮಗನ ಮೃತದೇಹ ತರುವುದಕ್ಕೆ ಹಾಸನಕ್ಕೆ ತೆರಳಿದ್ದಾರೆ ಆತನ ತಾಯಿ. ಹುಟ್ಟೂರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಬಳ್ಳಾರಿಯ ನಾಗಲಕೆರೆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ನಾಗಲಕೆರೆ ಊರಿನವನು ಈ ಹುಡುಗ ಪ್ರವೀಣ್ ಕುಮಾರ್ ಅಂತಿಮ BE ಓದ್ತಾ ಇದ್ದ. ಮನೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇದ್ರು ತಾಯಿ ಅಂತ ಹೇಳಲಾಗ್ತಾ ಇದೆ. ಬಹಳ ಕಷ್ಟದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ, ಆ ಊರಿನಲ್ಲಿ ಎಲ್ರಿಗೂ ಇಷ್ಟವಾಗಿದ್ದ ಹುಡುಗ ಅಂತ ಬೇರೆ ಹೇಳಲಾಗ್ತಾ ಇದೆ. ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರುಗರಿತಾ ಇದ್ದಾರೆ. ಮಗನ ಮೃತದೇಹ ತರುವುದಕ್ಕೆ ಹಾಸನಕ್ಕೆ ತೆರಳಿದ್ದಾರೆ ಆತನ ತಾಯಿ. ಹುಟ್ಟೂರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಬಳ್ಳಾರಿಯ ನಾಗಲಕೆರೆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ನಾಗಲಕೆರೆ ಊರಿನವನು ಈ ಹುಡುಗ ಪ್ರವೀಣ್ ಕುಮಾರ್ ಅಂತಿಮ BE ಓದ್ತಾ ಇದ್ದ. ಮನೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇದ್ರು ತಾಯಿ ಅಂತ ಹೇಳಲಾಗ್ತಾ ಇದೆ. ಬಹಳ ಕಷ್ಟದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ, ಆ ಊರಿನಲ್ಲಿ ಎಲ್ರಿಗೂ ಇಷ್ಟವಾಗಿದ್ದ ಹುಡುಗ ಅಂತ ಬೇರೆ ಹೇಳಲಾಗ್ತಾ ಇದೆ. ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರುಗರಿತಾ ಇದ್ದಾರೆ. ಮಗನ ಮೃತದೇಹ ತರುವುದಕ್ಕೆ ಹಾಸನಕ್ಕೆ ತೆರಳಿದ್ದಾರೆ ಆತನ ತಾಯಿ. Gracias.
ಹುಟ್ಟೂರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಬಳ್ಳಾರಿಯ ನಾಗಲಕೆರೆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ನಾಗಲಕೆರೆ ಊರಿನವನು ಈ ಹುಡುಗ ಪ್ರವೀಣ್ ಕುಮಾರ್. ಅಂತಿಮ BE ಓದ್ತಾ ಇದ್ದ. ಮನೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇದ್ರು ತಾಯಿ ಅಂತ ಹೇಳಲಾಗ್ತಾ ಇದೆ. ಬಹಳ ಕಷ್ಟದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ, ಆ ಊರಿನಲ್ಲಿ ಎಲ್ರಿಗೂ ಇಷ್ಟವಾಗಿದ್ದ ಹುಡುಗ ಅಂತ ಬೇರೆ ಹೇಳಲಾಗ್ತಾ ಇದೆ. ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರುಗರಿತಾ ಇದ್ದಾರೆ. ಮಗನ ಮೃತದೇಹ ತರುವುದಕ್ಕೆ ಹಾಸನಕ್ಕೆ ತೆರಳಿದ್ದಾರೆ ಆತನ ತಾಯಿ. ಹುಟ್ಟೂರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಬಳ್ಳಾರಿಯ ನಾಗಲಕೆರೆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ನಾಗಲಕೆರೆ ಊರಿನವನು ಈ ಹುಡುಗ ಪ್ರವೀಣ್ ಕುಮಾರ್. ಅಂತಿಮ BE ಓದ್ತಾ ಇದ್ದ. ಮನೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇದ್ರು ತಾಯಿ ಅಂತ ಹೇಳಲಾಗ್ತಾ ಇದೆ. ಬಹಳ ಕಷ್ಟದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ, ಆ ಊರಿನಲ್ಲಿ ಎಲ್ರಿಗೂ ಇಷ್ಟವಾಗಿದ್ದ ಹುಡುಗ ಅಂತ ಬೇರೆ ಹೇಳಲಾಗ್ತಾ ಇದೆ. ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರುಗರಿತಾ ಇದ್ದಾರೆ. ಮಗನ ಮೃತದೇಹ ತರುವುದಕ್ಕೆ ಹಾಸನಕ್ಕೆ ತೆರಳಿದ್ದಾರೆ ಆತನ ತಾಯಿ.